ಹಾವೇರಿ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿಯಾಗಿ ನರಹರಿ ಕಟ್ಟಿ ಆಯ್ಕೆ. ಶಿಗ್ಗಾಂವ ನಗರದ ಶ್ರೀ ವಾದಿರಾಜ ಕಟ್ಟಿ ಅವರ ಸುಪುತ್ರ ಶ್ರೀ ನರಹರಿ ಕಟ್ಟಿ ಅವರು ಭಾರತೀಯ ಜನತಾ ಪಕ್ಷದ ಅಭಿಮಾನಿಯಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಚಿಕ್ಕ ವಯಸ್ಸಿನಿಂದಲೇ ಹೋರಾಟ ಸಂಘಟನೆಗಳಲ್ಲಿ ಜೊತೆಗೂಡಿ ಸದಾ ಕ್ರಿಯಾಶೀಲರಾಗಿ ಯುವ ಹೋರಾಟಗಾರರಾಗಿ ಬಡವರ ಪರ, ರೈತರ ಪರ ಹಾಗೂ ಶಿಕ್ಷಣದಲ್ಲಿ ಸಾಧನೆ ಮಾಡಿದೆ. ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಾ ಅಂಗವಿಕಲರ ಹಾಗೂ ಅನಾಥಾಶ್ರಮದಲ್ಲಿ ಇರುವ ವಯೋವೃದ್ಧರಿಗೆ ಸದಾಕಾಲ ಹಾಲು, ಹಣ್ಣು ಹಾಗೂ ಹೊಸ ಬಟ್ಟೆ ಮತ್ತು ಹೊಸ ಹೊದಿಕೆಯ ಬಟ್ಟೆಯ ಜೊತೆಗೆ ಹಾಲು, ಹಣ್ಣು, ಹಂಪಲುಗಳನ್ನು ಹಂಚುತ್ತಾ ಬಿಜೆಪಿಯ ಯುವ ನಾಯಕರಾಗಿ ಸದಾ ಸಾಮಾನ್ಯ ಸದಸ್ಯನಂತ ಸರಳತೆಯ ಜೊತೆಗೆ ಎಲ್ಲ ಸಮುದಾಯದ ಹಿರಿಯರ ಪ್ರೀತಿಯ ಪಾತ್ರರಾಗಿ ತಂದೆಯಂತೆ ಸದಾ ಸಮಾಜಮುಖಿ ಕೆಲಸ ಮಾಡುತ್ತಾ ಶಿಗ್ಗಾಂವ ಸವಣೂರು ವಿಧಾನಸಭಾ ಮತಕ್ಷೇತ್ರದ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರ ಆತ್ಮೀಯರಾಗಿ ಎಲ್ಲ ಚುನಾವಣೆಯಲ್ಲಿ ಸತತವಾಗಿ ಪಕ್ಷದ ಸಂಘಟನೆ ಕಾರ್ಯ ಮಾಡುತ್ತಾ ಧಾರವಾಡ ಲೋಕಸಭಾ ಸದಸ್ಯರು ಶ್ರೀ ಪ್ರಹ್ಲಾದ್ ಜೋಶಿ ಅವರ ಆತ್ಮೀಯರಾಗಿ ಲೋಕಸಭಾ ಚುನಾವಣೆ ಸಹ ಅತ್ಯಂತ ಯಶಸ್ವಿಯಾಗಿ ಕಾರ್ಯೋನ್ಮುಖರಾಗಿ ರಾಜ್ಯ ಯುವ ಮೋರ್ಚಾ ಸದಸ್ಯರಾಗಿ ವಿಶೇಷ ಸಂಘಟನೆ ಮಾಡುತ್ತಾ ಪಕ್ಷದ ಕಾರ್ಯನಿರ್ವಹಿಸುತ್ತಿರುವುದು ನಿಜವಾಗ್ಲೂ ಶ್ಲಾಘನೀಯ ವಿಷಯ. ಅಷ್ಟೇ ಅಲ್ಲದೆ ಅಯೋಧ್ಯೆ ರಾಮ ಮಂದಿರ ಕಟ್ಟಲು ಅವರ ಕಾಳಜಿ, ಪ್ರೀತಿ, ಸ್ವಾಭಿಮಾನ, ಸಹಾಯ, ಸಹಕಾರ ಎಲ್ಲ ಯುವಕರಿಗೆ ಸ್ಫೂರ್ತಿಯಷ್ಟೇ ಅಲ್ಲದೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಇವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಪತ್ರದ ಮೂಲಕ ಶುಭಾಶಯ ಕಳುಹಿಸಿದ್ದು ಅವರ ಸಂಘಟನೆಯ ಶಕ್ತಿ ತೋರುವಂತದ್ದಾಗಿದೆ. ಅಷ್ಟೇ ಅಲ್ಲದೆ ಹಾವೇರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ವಿರೂಪಾಕ್ಷಪ್ಪ ಬಳ್ಳಾರಿ ಅವರು ಇವರನ್ನು ಗುರುತಿಸಿ ಹಾವೇರಿ ಜಿಲ್ಲಾ ಕಾರ್ಯದರ್ಶಿ ನೇಮಕ ಮಾಡಿ ಆದೇಶ ಮಂಡಿಸಿರುವುದು ಯುವಕರ ಸಂಘಟನೆಗೆ ಉತ್ಸಾಹ ಬಂದಿರುವುದಾಗಿದೆ. ಹಾವೇರಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಆತ್ಮೀಯರು ಯುವಕರ ಕಣ್ಮಣಿ, ಸರಳತೆಯ ಉದ್ಯಮಿ, ಶಿಕ್ಷಣ ಪ್ರೇಮಿ, ಸಂಘಟನೆಯ ಚತುರರಾದ ಮಾನ್ಯ ಶ್ರೀ ನರಹರಿ ಕಟ್ಟಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಎಂದು ಹಾವೇರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಶ್ರೀ ವಿರೂಪಾಕ್ಷಪ್ಪ ಬಳ್ಳಾರಿ, ಶಿಗ್ಗಾಂವ ಮಂಡಲ ಅಧ್ಯಕ್ಷರು ವಿಶ್ವನಾಥ್ ಅರವಿ ಹಾಗೂ ಮಾಜಿ ಬಿಜೆಪಿ ಅಧ್ಯಕ್ಷರು ಶಿವಾನಂದ ಮ್ಯಾಗೇರಿ ಹಾಗೂ ಮಂಡಲದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಮೋರ್ಚಾದ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಜಿಲ್ಲಾ ಮಂಡಲದ ಪದಾಧಿಕಾರಿಗಳು, ಶಿಗ್ಗಾಂವ ಸವಣೂರು ಬಿಜೆಪಿ ಮುಖಂಡರು, ರಾಜಕೀಯ ಮುಖಂಡರು, ಯುವಕರು, ಕಾರ್ಯಕರ್ತರು ಹಾಗೂ ಬಿಜೆಪಿ ಅಭಿಮಾನಿಗಳು ಶುಭಾಶಯಗಳನ್ನು ಕೋರಿದ್ದಾರೆ. ವರದಿ ಮಲ್ಲಿಕಾರ್ಜುನ್ ಅಡಪದ.